ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಅನ್ಕೋತೀನಿ. ನಾನು ತುಂಬಾ ಚೆನ್ನಾಗಿದ್ದೀನಿ. ಸೊ ಇವತ್ತು ಶುಕ್ರವಾರ ರಂಜಾನ್ ಇದು ಆದರೆ ಇದು ಲಾಸ್ಟ್ ಜುಮಾ ಆಗಿರ್ಬೋದು, ಇಲ್ಲಾಂದರೆ 30 ಉಪವಾಸ ಸಿಕ್ಕಿದ್ರೆ ಇನ್ನೊಂದು ಜುಮಾ ಸಿಗುತ್ತೆ. ಸೊ ಎಲ್ರಿಗೂ ಇವತ್ತು ಜುಮಾ ಮುಬಾರಕ್ ಹೇಳ್ತಾ ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗನ್ನು ಸ್ವಲ್ಪ ಲೇಟಾಗಿ ಸ್ಟಾರ್ಟ್ ಮಾಡಿದ್ದೀನಿ ಮಧ್ಯಾಹ್ನದಿಂದ. ಇವಾಗ ನಮಾಜಲ್ಲಿ ಆಗಿದೆ ನಂದು. ಇವಾಗ ನಮಾಜಲ್ಲಿ ಆದಮೇಲೆ ಇವಾಗ ಕಿಚನಿಗೆ ಬಂದಿದ್ದೀನಿ. ಸೊ ಇವತ್ತು ಪಿಜ್ಜಾ ಮಾಡೋಣ ಅಂತೇಳಿ ಪ್ಲ್ಯಾನಲ್ಲಿ ಇದ್ದೀನಿ. ಸೊ ನೋಡೋಣ, ಆದರೆ ಮಾಡ್ತೀನಿ. ನಾನು ಬೆಳಿಗ್ಗೆ ಅದು ಹಿಟ್ಟಿದೆಯಲ್ವ, ಡೋ ಇದೆಯಲ್ವ, ಅದು ಕಲಸಿಡಬೇಕಾಗಿತ್ತು. ಬಟ್ ಇವಾಗ ಇಡ್ತೀನಿ, ನೋಡೋಣ ಆಮೇಲೆಗೆ ಕರೆಕ್ಟ್ ಆಗ್ಬೋದು. ಸೊ ಇವತ್ತೇನೇನಾಗುತ್ತೋ ಅದೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಹಾಗೆಯೇ ಯಾರಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ವಿಸಿಟ್ ಮಾಡಿದರೆ, ಸಬ್ಸ್ಕ್ರೈಬ್ ಮಾಡದೆ ಯಾರಾದರೂ ನಮ್ಮ ವೀಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆಗೂ ಶೇರ್ ಮಾಡಿ. ಸೊ ಇವತ್ತು ಏನೇನಾಗುತ್ತೋ ಅದೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಫಸ್ಟ್ ಇವಾಗ ನಾನು ಪಿಜ್ಜಾ ಡೋ ಇದೆಯಲ್ವ ಅದನ್ನು ರೆಡಿ ಮಾಡ್ತೀನಿ. ಸೊ ಫ್ರೆಂಡ್ಸ್, ಇವಾಗ ನಾನು ಪಿಜ್ಜಾದು ಡೋ ರೆಡಿ ಮಾಡ್ತಾ ಇದ್ದೀನಿ. ಇದರದ್ದು ರೆಸಿಪಿನ ನಾನು ಫಸ್ಟಿಗೆ ಒಂದು ಸಲ ಶೇರ್ ಮಾಡಿದ್ದೀನಿ. ಸೊ ಹಾಗಾಗಿ ಡೋದು ಮೆಜರ್ಮೆಂಟ್ ಏನು ಹೇಳ್ತಾ ಇಲ್ಲ, ನಾನೊಂದು ಅಂದಾಜಲ್ಲಿ ಹಾಕೋತಾ ಇದ್ದೀನಿ. ಇಲ್ಲಿ ನಾನು 1 ಕಪ್ ಅಷ್ಟು ನಾನಿಲ್ಲಿ ಮೈದಾ ಹಿಟ್ಟಿಗೆ ಒಂದು ಸ್ವಲ್ಪ ಉಪ್ಪು, ಅಂದಮೇಲೆ ಒಂದು ಸ್ವಲ್ಪ ಅಂದಾಜಿಗೆ ತಕ್ಕಷ್ಟು ಇನ್ಸ್ಟೆಂಟ್ ಡ್ರೈ ಈಸ್ಟ್ ಇದೆಯಲ್ವ ಅದನ್ನು ಹಾಕೋತಾ ಇದ್ದೀನಿ. ಹಾಗೆಯೇ ಸ್ವಲ್ಪ ಶುಗರ್ ಹಾಕಿ ನೀರಲ್ಲಿ ಇದನ್ನು ಚೆನ್ನಾಗಿ ಕಲಿಸ್ತೀನಿ. ಸ್ವಲ್ಪ ಸಾಫ್ಟಾಗಿಯೇ ಕಲಸಿಡ್ತೀನಿ. ಅವಾಗ ಏನಾಗುತ್ತೆ ಅಂದರೆ ಪಿಜ್ಜಾ ಸ್ವಲ್ಪ ಸಾಫ್ಟಾಗಿ ಬರುತ್ತೆ. ಸೊ ಅದಕ್ಕೋಸ್ಕರ ಸ್ವಲ್ಪ ಸಾಫ್ಟಾಗಿಯೇ ಕಲಸಿ ಇಡ್ತೀನಿ. ಮೊನ್ನೆ ಒಂದು ಸಲ ಮಾಡಿದಾಗ ಪಿಜ್ಜಾ ಸ್ವಲ್ಪ ದಪ್ಪ ಆಗಿಬಿಟ್ಟಿತ್ತು ಅದ್ರದ್ದು. ಅಂದರೆ ನಾನು ಮಾಡೋ ಪ್ಯಾನ್ ಇದೆಯಲ್ವ ಅದು ಸ್ವಲ್ಪ ಚಿಕ್ಕದಾಯಿತು. ಸೊ ಹಾಗಾಗಿ ಡೋ ಸ್ವಲ್ಪ ದಪ್ಪ ಆಯಿತು. ಅದು ಬೇಕಾಗುವಾಗ ಜಾಸ್ತಿ ಉಬ್ಕೊಬಿಡ್ತು. ಬಟ್ ಚೆನ್ನಾಗಿತ್ತು, ತುಂಬಾ ಸಾಫ್ಟಾಗಿ ಬಂದಿತ್ತು. ಬಟ್ ಇವತ್ತು ಸ್ವಲ್ಪ ತೆಳುವಾಗಿ ಮಾಡಬೇಕು ಅಂತೇಳಿ ಅಂದ್ಕೊಂಡಿದ್ದೀನಿ. ಸೊ ಹಾಗಾಗಿ ನಾನು ಇವತ್ತು ಜಾಸ್ತಿ ಡೋ ಮಾಡ್ತಾಯಿಲ್ಲ, ಸ್ವಲ್ಪನೇ ಮಾಡಿರೋದು, 1 ಕಪ್ ಅಷ್ಟೇ ಮಾಡಿರೋದು. ಅದರಲ್ಲಿ 2 ಪಿಜ್ಜಾ ಮಾಡೋಣ ಅಂತೇಳಿ. ಸೊ ಇವಾಗ ಡೋ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಸ್ವಲ್ಪ ಲೇಟ್ ಆಯಿತು ನನ್ನ ಡೋನ ಕಲಸಿಡೋದು. ನಾನು ಪಿಜ್ಜಾಕ್ಕಂದರೆ ಬೆಳಿಗ್ಗೆನೇ ಕಲಸಿಡ್ತೀನಿ, ಆವಾಗ ಸಂಜೆ ಆಗುವಾಗ ಕರೆಕ್ಟಾಗಿ ಚೆನ್ನಾಗಿ ಉಬ್ಕೊಂಡಿರುತ್ತೆ. ಬಟ್ ಇವಾಗ ನಾನು ಸ್ವಲ್ಪ ಲೇಟ್ ಆಯಿತು. ಹಾಗಾಗಿ ಏನು ಮಾಡ್ತೀನಿ ಅಂದರೆ ಅದ್ರ ಮೇಲ್ಗಡೆ ಒಂದು ಬಟ್ಟೆಯಿಂದ ಸುತ್ತಿ ಇಟ್ಕೊಬಿಡ್ತೀನಿ. ಆವಾಗ ಸ್ವಲ್ಪ ಬೇಗ ಹೀಟಿಂದ ಬೇಗ ಫಾರ್ಮೇಟಿಂಗ್ ಆಗುತ್ತೆ. ಸೊ ಹಾಗೆಯೇ ಇವಾಗ ಪಿಜ್ಜಾಗೆ ಬೇಕಾಗಿರುವಂತಹ ಚಿಕನ್ ಇದೆಯಲ್ವ, ಸೊ ಅದನ್ನು ನಾನಿಲ್ಲಿ ಮ್ಯಾರಿನೇಷನ್ ಮಾಡಿರ್ತೀನಿ. ಒಂದೊಂದೇ ಕೆಲಸ ಆದಾಗ ಇಫ್ತಾರ್ ಟೈಮಲ್ಲಿ ಸ್ವಲ್ಪ ಈಸಿ ಆಗುತ್ತೆ. ಸೊ ಅದಕ್ಕೋಸ್ಕರ ಸ್ವಲ್ಪ ಬೇಗನೆ ಕೆಲಸನೂ ಸ್ಟಾರ್ಟ್ ಮಾಡಿದ್ದೀನಿ. ಬೇಗ ಅಂದರೆ ಇವತ್ತು ಒಂದು 2 ಗಂಟೆ ಆಗುವಾಗ ಸ್ಟಾರ್ಟ್ ಮಾಡಿರೋದು. ನಾನಿಲ್ಲಿ ಚಿಕನನ್ನು ಬೇಸಿಕ್ ಇಂಗ್ರೀಡಿಯೆಂಟ್ ಇರುತ್ತಲ್ವ, ಮಸಾಲ ಪುಡಿಗಳು, ಅದನ್ನೆಲ್ಲ ಹಾಕಿ ನಾನಿಲ್ಲಿ ಮ್ಯಾರಿನೇಷನ್ ಮಾಡಿ ಇಡ್ತಾ ಇದ್ದೀನಿ. ಮೊಸರು ಹಾಕಿ ಇಟ್ಟರೆ ಸ್ವಲ್ಪ ಚೆನ್ನಾಗಾಗುತ್ತೆ ಚಿಕನನ್ನು ಫ್ರೈ ಮಾಡ್ಕೊಳ್ಳುವಾಗ. ಬಟ್ ಮೊಸರು ಇಲ್ಲ, ಖಾಲಿ ಆಗಿಬಿಟ್ಟಿತ್ತು. ಆಮೇಲೆ ತರಿಸ್ಬೇಕು ನನಗೆ, ಯಾಕೆಂದರೆ ಬಿರಿಯಾನಿ ಮಾಡೋಣ ಅಂತೇಳಿ ಇವತ್ತು ಪ್ಲ್ಯಾನ್ ಮಾಡಿದ್ದೀನಿ. ಸೊ ಹಾಗಾಗಿ ಇವತ್ತು ಬೇಕು ಮೊಸರು. ಬಟ್ ಇವಾಗ ಮಧ್ಯಾಹ್ನ ಟೈಮಲ್ಲಿ ಮಗಳು, ಅದಲ್ಲದೆ ಶುಕ್ರವಾರ ಅಂಗಡಿನೂ ಓಪನ್ ಇರಲ್ಲ, ಸ್ವಲ್ಪ ಲೇಟ್ ಆಗುತ್ತೆ ಓಪನ್ ಆಗೋದಕ್ಕೆ. ಸೊ ಅದಕ್ಕೋಸ್ಕರ ಮೊಸರು ಹಾಕಿಲ್ಲ. ಹಾಗೆಯೇ ಖಾರದ ಪುಡಿ, ಅರಿಶಿನ ಪುಡಿ, ಧನಿಯಾ ಪುಡಿ, ಆಮೇಲೆ ಪೆಪ್ಪರ್ ಪೌಡರ್, ಗರಂ ಮಸಾಲ, ಚಿಕನ್ ಮಸಾಲ ಎಲ್ಲ ಹಾಕಿ, ಕಾರ್ನ್ಫ್ಲೋರು, ವಿನಿಗರ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಹಾಕಿ ನಾನು ಇದನ್ನು ಮ್ಯಾರಿನೇಷನ್ ಮಾಡಿ ಇಡ್ತಾ ಇದ್ದೀನಿ. അത് വേണമെങ്കിൽ ദിവസമൊക്കെ ഇത് വേണ്ട വേണ്ട ടീഷർട്ട് और बनियान എടുക്കും ചുമ്മാ സെക്കി और ಎಂಟು ಬಸ್ ಆ ಡ್ರೆಸ್ ಎಂದಿರ್ತದೆ ಚಲೋ.
ತುಂಬಾ ಸೆಕೆ ಆಗ್ತಾ ಇದೆ ಫ್ರೆಂಡ್ಸ್. ನಾನು ಎಲ್ಲ ವಿಡಿಯೋದಲ್ಲೂ ಹೇಳ್ತೀನಿ ತುಂಬಾ ಸೆಕೆ ಆಗುತ್ತೆ ಅಂತೇಳಿ. ಯಾಕೆಂದರೆ ನಾನು ಕಿಚನಲ್ಲಿ ಅಡುಗೆ ಮಾಡ್ಕೊಳ್ಳುವಾಗ ನನಗೆ ಬೆವರು ಯಾವ ಥರ ಇಳಿತಾ ಇರುತ್ತೆ ಅಂದರೆ ಅಷ್ಟೊಂದು ಬೆವರು ಇಳಿತಾ ಇರುತ್ತೆ. ನಮ್ಮದು ಕಿಚನ್ ಹತ್ರ ಸ್ವಲ್ಪ ವೆಂಟಿಲೇಷನ್ ಇದೆ, ಕಿಟಕಿ ಇದೆ, ಡೋರ್ ಇದೆ, ಎಲ್ಲನೂ ಇದೆ. ಆದ್ರೂ ತುಂಬಾ ಸೆಕೆ ಆಗುತ್ತೆ. ಯಾಕೆಂದರೆ ಒಂದನೇದಾಗಿ ಉಪವಾಸ ಹಿಡ್ಕೊಂಡಿರ್ತೀವಿ, ಅದರದ್ದು ಹೀಟು, ಆಮೇಲೆ ಕಿಚನ್ದು ಗ್ಯಾಸ್ ಇದೆಲ್ಲ ಹೀಟ್ ಇರುತ್ತಲ್ವ. ಸೊ ಹಾಗಾಗಿ ಸ್ವಲ್ಪ ಜಾಸ್ತಿನೇ ಸೆಕೆ ಆಗುತ್ತೆ. ಸೊ ನನ್ನ ಮಗಳು ಅದರಲ್ಲಿ ಬೇರೆ ಏನು ಒಂಥರ ದಪ್ಪ ಇರುವಂತಹ ಬಟ್ಟೆನ ಬಂದಿದ್ಲು. ಅದಕ್ಕೆ ಅಂದರೆ ಅದನ್ನು ಹಾಕೋಬೇಡ, ಬೇರೆ ಬಟ್ಟೆನ ಹಾಕು ಅಂತೇಳಿ ತೆಳುವಾಗಿರುವಂಥದ್ದು. ಸೊ ಹಾಗೆಯೇ ಇವಾಗ ನಾನಿಲ್ಲಿ ಬೋಂಡಕ್ಕೂ ರೆಡಿ ಮಾಡ್ತಾ ಇದ್ದೀನಿ. ನೀವು ಅನ್ಕೋಬೋದು ಇವಳದು ವೀಡಿಯೋದಲ್ಲಿ ಯಾವಾಗ ನೋಡಿದ್ರೂ ಬೋಂಡ ಅಂತೂ ಇದ್ದೇ ಇರುತ್ತೆ ಅಂತೇಳಿ. ರಂಜಾನಲ್ಲಿ ಎಲ್ಲರ ಮನೆಯಲ್ಲೂ ಸಮೋಸ ಯಾವ ಥರ ಯಾವಾಗಲೂ ಇರುತ್ತೋ ಅದೇ ಥರ ನಮ್ಮ ಮನೆಯಲ್ಲಿ ಇನ್ನು ಬೋಂಡ ಡೈಲಿ ಇದ್ದೇ ಇರುತ್ತೆ. ಸೊ ಒಂದೊಂದು ದಿವಸ ಒಂದೊಂದು ಟೈಪಲ್ಲಿ ಮಾಡ್ತೀನಿ. ಒಂದು ದಿವಸ ಎಗ್ ಆಲೂಗಡ್ಡೆ, ಒಂದು ದಿವಸ ಚಿಕನ್ ಹಾಕಿ, ಒಂದು ದಿವಸ ಬರೀ ಆಲೂಗಡ್ಡೆ, ಒಂದು ದಿವಸ ಚೀಸ್ ಹಾಕಿ, ಈ ಥರ ಎಲ್ಲ ಮಾಡ್ಕೋತೀನಿ. ಒಂದೇ ಟೈಪಲ್ಲಿ ಮಾಡ್ಕೊಳ್ಳೋದ್ರೆ ಸ್ವಲ್ಪ ಮಸಾಲೆಗಳನ್ನು ಚೇಂಜ್ ಮಾಡ್ತೀನಿ. ಬಟ್ ಇವತ್ತು ನಾನು ಏನು ಪೆರಿ ಪೆರಿ ಮಸಾಲ ಇದೆಯಲ್ವ ಅದನ್ನು ಹಾಕ್ಕೊಂಡಿದ್ದೀನಿ. ಹಾಗೆಯೇ ಚೀಸನ್ನು ಹಾಕಿ ಮಾಡ್ತಾಯಿದ್ದೀನಿ. ಒಂದೊಂದು ದಿವಸ ಒಂದೊಂದು ಟೈಪಲ್ಲಿ ಮಾಡ್ತೀನಿ, ಒಂದೇ ರೀತಿಲಿ ಮಾಡಲ್ಲ. ತುಂಬ ಚೆನ್ನಾಗಾಗುತ್ತೆ. ನಮಗೆ ಯಾವ ಥರ ಮಾಡಿದ್ರೂ ಏನು ಆಲೂಗಡ್ಡೆ ಬೋಂಡ ತುಂಬಾ ಇಷ್ಟ ಆಗುತ್ತೆ. ಬರೀ ಆಲೂಗಡ್ಡೆ ಎಲ್ಲ ಚಿಕನ್ ಇರುತ್ತೆ, ಎಗ್ ಇರುತ್ತೆ, ಬರೀ ಆಲೂಗಡ್ಡೆ ಇರುತ್ತೆ, ಚೀಸ್ ಇರುತ್ತೆ, ಈ ಥರದ್ದೆಲ್ಲ ಇರುತ್ತೆ. ಸೊ ತುಂಬಾ ಇಷ್ಟ ಆಗುತ್ತೆ ನಮ್ಮ ಮನೇಲಿ ಎಲ್ರಿಗೂ. ಯಾರಿಗೂ ಇವತ್ತು ಬೇಡ ಇದನ್ನು ಮಾಡಬೇಡ ಅಂತೇಳಿ ಹೇಳೋರು ಯಾರೂ ಇಲ್ಲ. ಏನಿಲ್ಲ ಅಂದ್ರೂ ಅಟ್ಲೀಸ್ಟ್ ಈ ಬೋಂಡನಾದರೂ ಮಾಡು ಅಂತ ಹೇಳ್ತಾರೆ. ಸೊ ಹಾಗಾಗಿ ಇದಂತೂ ಕಂಪಲ್ಸರಿ. ನಾನು ಫಸ್ಟಿಗೆ ಹೇಳಿದ್ದೀನಿ, ನಮ್ಮ ಮನೆಯಲ್ಲಿ ರಂಜಾನಲ್ಲಿ ಡೈಲಿ ಅಂತೂ ಆಲೂಗಡ್ಡೆ ಬೋಂಡ ಅಂತೂ ಕಂಪಲ್ಸರಿ ಇರಲೇಬೇಕು. ಸಮೋಸ ಬೇಕಂದರೆ ನಾವು ಡೈಲಿ ತೊಗೊಬರಲ್ಲ, ಯಾವಾಗಾದರೂ ಒಂದೊಂದು ಸಲ ತೊಗೊಬರೋದು. ಇದನ್ನು ನಾವು ಸಮೋಸ ಥರನೇ ಡೈಲಿ ಮಾಡ್ಕೋತೀವಿ. ಸೊ ಇವಾಗ ಇಲ್ಲಿ ಆಲೂಗಡ್ಡೆ ಬೋಂಡದೂ ರೆಡಿ ಆಗಿದೆ ಮಸಾಲೆಲ್ಲ. ಇವಾಗ ಫ್ರೈ ಮಾಡ್ಕೊಳ್ಳಲ್ಲ, ಆಮೇಲೆ ಫ್ರೈ ಮಾಡ್ಕೋತೀನಿ. ಒಂದು 5:30 ಗಂಟೆ ಟೈಮಲ್ಲಿ ಫ್ರೈ ಮಾಡ್ಕೋತೀನಿ ಇದನ್ನು. ಸೊ ಹಾಗೆ ಇವತ್ತು ನಾನು ಸಿಂಪಲ್ ಆಗಿರುವಂತಹ ಬಿರಿಯಾನಿ ಮಾಡೋದನ್ನು ತೋರಿಸ್ಕೊಡ್ತೀನಿ. ತುಂಬಾ ಈಸಿಯಾಗಿ ಆಗುತ್ತೆ. 2 ಸ್ಟೆಪ್ಪಲ್ಲಿ ಏನು ಬಿರಿಯಾನಿ ಕಂಪ್ಲೀಟ್ ಆಗುತ್ತೆ, ತುಂಬಾ ಚೆನ್ನಾಗಾಗುತ್ತೆ. ಸೊ ಅದನ್ನು ಇಲ್ಲಿ ಮಾಡೋದಕ್ಕೆ ನಾನಿಲ್ಲಿ ಚಿಕನಿಗೆ ಇಲ್ಲಿ ಫಸ್ಟಿಗೆ ನಾನಿಲ್ಲಿ ಎಲ್ಲ ಮಸಾಲೆ ಪುಡಿಗಳೆಲ್ಲವನ್ನು ಹಾಕಿ ಚೆನ್ನಾಗಿ ಮ್ಯಾರಿನೇಷನ್ ಮಾಡಿಡೋದು. ನಂತರ ಚಿಕನ್ ಬೇಯಿಸೋದು, ರೈಸ್ ಹಾಕೋದು, ದಮ್ಮಿಗಿಡೋದು ಅಷ್ಟೇ. ಸೊ ಇವಾಗ ನಾನಿಲ್ಲಿ ಚಿಕನನ್ನು ಮ್ಯಾರಿನೇಷನ್ ಮಾಡಿ ಇಡ್ತೀನಿ. ಫಸ್ಟಿಗೆ ಇಲ್ಲಿ ಸ್ವಲ್ಪ ಏನು ಕಾಶ್ಮೀರಿ ಚಿಲ್ಲಿ ಪೌಡರ್ ಹಾಕೋತಾ ಇದ್ದೀನಿ. ಆಮೇಲೆ ಸ್ವಲ್ಪ ನಾರ್ಮಲ್ ಚಿಲ್ಲಿ ಪೌಡರ್ ಇದೆಯಲ್ವ ಅದನ್ನು ಹಾಕೋತಾ ಇದ್ದೀನಿ. ಸ್ವಲ್ಪ ಅರಿಶಿನ ಪುಡಿ, ಆಮೇಲೆ ಚಿಕನ್ ಮಸಾಲ, ಗರಂ ಮಸಾಲ ಪುಡಿ, ಪೆಪ್ಪರ್ ಪೌಡರ್, ಆಮೇಲೆ ಧನಿಯಾ ಪುಡಿ ಹಾಕೋತಾ ಇದ್ದೀನಿ. ಆಮೇಲೆ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಇದೆಯಲ್ವ ಅದನ್ನು ಹಾಕ್ಕೊಂಡು, ಆಮೇಲೆ ಪುದೀನನೂ ಕೊತ್ತಂಬರಿ ಸೊಪ್ಪಿದೆಯಲ್ವ ಅದನ್ನು ಚಿಕ್ಕದಾಗಿ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ಟೊಮೆಟೊ ಹಣ್ಣನ್ನು ಹಾಕೋತಾ ಇದ್ದೀನಿ. ನಂತರ ಇಲ್ಲಿ ನಾನು ಹಸಿರು ಮೆಣಸಿನ್ಕಾಯಿ ಪೇಸ್ಟ್ ಇದೆಯಲ್ವ ಅದನ್ನು ಹಾಕೋತಾ ಇದ್ದೀನಿ. ಆಮೇಲೆ ಇಲ್ಲಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದೆಯಲ್ವ ಅದನ್ನು ಸ್ವಲ್ಪ ಜಾಸ್ತಿ ಹಾಕೋತೀನಿ. ಬಿರಿಯಾನಿ ಅಂದಮೇಲೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಜಾಸ್ತಿನೇ ಯೂಸ್ ಆಗುತ್ತೆ. ಸೊ ಹಾಗಾಗಿ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ. ನಂತರ ಇದಕ್ಕೆ ನಾನಿಲ್ಲಿ ಏನು ಮೊಸರನ್ನ ಆ್ಯಡ್ ಮಾಡ್ಕೋತೀನಿ. ಸ್ವಲ್ಪ ಚಿಕನ್ ಮಸಾಲ ಇತ್ತು, ಸ್ವಲ್ಪ ಜಾಸ್ತಿ ಬೇಕಾಗಿತ್ತು. ಚಿಕನ್ ಮಸಾಲ ಅಂತಿದ್ದೀನಿ, ಸಾರಿ, ಬಿರಿಯಾನಿ ಮಸಾಲ, ಬಟ್ ಸ್ವಲ್ಪ ಇದ್ದಿದ್ದು. ಹಾಗಾಗಿ ಇಲ್ಲಿ ಏನು ಮಾಡ್ತಾಯಿದ್ದೀನಿ ಅಂದರೆ ಒಂದು ಸ್ವಲ್ಪ ಗರಂ ಮಸಾಲ ಪುಡಿನ ಜಾಸ್ತಿ ಹಾಕ್ಕೋತೀನಿ. ನಂತರ ಇಲ್ಲಿ ಫ್ರೈ ಮಾಡ್ಕೊಂಡಿರುವಂತಹ ಈರುಳ್ಳಿ ಇದೆಯಲ್ವ, ಬ್ರೌನ್ ಆನಿಯನ್ ಅದನ್ನು ಹಾಕ್ಕೊಂಡಿದ್ದೀನಿ. ನಂತರ ಇದಕ್ಕೆ ನಾನಿಲ್ಲಿ ಮೊಸರು ಇದೆಯಲ್ವ ಅದನ್ನು ಹಾಕ್ಕೋತಾ ಇದ್ದೀನಿ. ನಂತರ ಇದನ್ನು ನಾವು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಹಾಕಿ ಇದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಮ್ಯಾರಿನೇಷನ್ ಮಾಡಿಡಬೇಕು. ಕಮ್ಮಿ ಅಂದ್ರೂ 1 ಅವರ್ 1.5 ಅವರೆಲ್ಲ ಇಟ್ಟರೆ ತುಂಬಾ ಚೆನ್ನಾಗಾಗುತ್ತೆ. ಇಲ್ಲಿ ನಾನು ಸ್ವಲ್ಪ ನಿಂಬೆಹಣ್ಣನ್ನು ಹಾಕ್ಕೊಂಡಿದ್ದೀನಿ, ಬೇಕಾಗಿಲ್ಲ. ಯಾಕೆಂದರೆ ಮೊಸರು ಹುಳಿರುತ್ತೆ, ಟೊಮೆಟೊ ಹಣ್ಣು ಹುಳಿ ಇರುತ್ತೆ. ಆದರೂ ನಾನು ಸ್ವಲ್ಪ ಒಂದು ಅರ್ಧ ನಿಂಬೆಹಣ್ಣನ್ನು ಹಾಕ್ಕೊಂಡಿದ್ದೀನಿ. ಹಾಕಿದ್ದನ್ನು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇವಾಗ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ. ಇವಾಗ ಇದನ್ನು ನಾನು ಮ್ಯಾರಿನೇಷನ್ ಮಾಡಿಡ್ತೀನಿ. ಕಮ್ಮಿ ಅಂದ್ರೂ ಒಂದು 1 ಅವರ್ 2 ಅವರ್ ಇದನ್ನು ನಾನು ಏನು ಮ್ಯಾರಿನೇಷನ್ಗೆ ಇಟ್ಬಿಡ್ತೀನಿ. ನಾವು ಜಾಸ್ತಿ ಹೊತ್ತು ಮ್ಯಾರಿನೇಷನ್ ಮಾಡೋದಾದರೆ ಇದನ್ನು ನಾವು ಫ್ರಿಜ್ಜಲ್ಲಿ ಇಟ್ಕೋಬೇಕು. 1 ಅವರ್ 2 ಅವರಲ್ಲಾದರೆ ಪರವಾಗಿಲ್ಲ, ಹೊರಗಡೆನೇ ಇಡ್ಬೋದು. ಇಲ್ಲ ನಾವು ಮಧ್ಯಾಹ್ನ ಮ್ಯಾರಿನೇಷನ್ ಮಾಡಿ ಸಂಜೆ ಮಾಡೋದು, ಅಥವಾ ಮಧ್ಯಾಹ್ನ ಮ್ಯಾರಿನೇಷನ್ ಮಾಡಿ ನೈಟ್ ಮಾಡೋದು ಬಿರಿಯಾನಿ ಅಂತೆಲ್ಲ ಹೇಳಿ ಆದರೆ ಏನು ಫ್ರಿಜ್ಜಲ್ಲಿ ಇಟ್ಕೋಬೇಕು. ಸೊ ಇವಾಗ ಚಿಕನೆಲ್ಲ ಮ್ಯಾರಿನೇಷನ್ ಆಗಿದೆ. ಇವಾಗ ನಾನು ಕಿಚನನ್ನು ಫಸ್ಟ್ ಕ್ಲೀನ್ ಮಾಡಿ ತಗೋತೀನಿ. ಸೊ ಇವಾಗ ಇದು 2 ಅವರ್ಸ್ ಆಗಿದೆ ಮ್ಯಾರಿನೇಷನ್ಗಿಟ್ಟು. ಸೊ ಇವಾಗ ಇದನ್ನು ನಾನಿಲ್ಲಿ ಬೇಯೋದಕ್ಕೆ ಇಡ್ತೀನಿ.
ಇದನ್ನು ನಾವು ಆಮೇಲೆ ಏನು ಈರುಳ್ಳಿ ಟೊಮೆಟೊ ಹಣ್ಣು ಫ್ರೈ ಮಾಡ್ಕೊಳ್ಳೋದು ಅಥವಾ ಬೇರೆ ಎಣ್ಣೆ ಹಾಕ್ಕೊಳ್ಳೋದು ಏನೂ ಇಲ್ಲ. ಹಾಗೆಯೇ ಡೈರೆಕ್ಟಾಗಿ ಗ್ಯಾಸಲ್ಲಿ ಇಟ್ಟರಾಯಿತು. ನೀರೇನು ಆ್ಯಡ್ ಮಾಡೋದಕ್ಕೆ ಹೋಗಬೇಡಿ, ಯಾಕೆಂದರೆ ಮೊಸರು ಇರುತ್ತಲ್ವ ಅದರಲ್ಲೂ ನೀರು ಬಿಡುತ್ತೆ, ಚಿಕನಿಂದೆಲ್ಲ ನೀರು ಬಿಡುತ್ತೆ ಇನಫ್. ಅದರಲ್ಲೇ ಬಿಡುವಂತಹ ನೀರಿದೆಯಲ್ವ ಅದೇ ಇನಫ್ ಆಗಿಬಿಡುತ್ತೆ, ಸಾಕಾಗಿಬಿಡುತ್ತೆ. ಎಕ್ಸ್ಟ್ರಾ ನೀರನ್ನು ಹಾಕೋಬೇಕಾಗಿಲ್ಲ. ಹಾಗೆಯೇ ಇಲ್ಲಿ ನಾನು ಪಿಜ್ಜಾಗೆ ರೆಡಿ ಮಾಡಿದ್ದೀನಲ್ವ, ಚಿಕನ್ ಮ್ಯಾರಿನೇಷನ್ ಮಾಡಿ ಇಟ್ಟಿದ್ನಲ್ಲ, ಸೊ ಅದನ್ನು ಇವಾಗಲೇ ನಾನು ಫ್ರೈ ಮಾಡ್ಕೊಂಡು ಇಟ್ಬಿಡ್ತೀನಿ. ನಾನು ಜಾಸ್ತಿ ಚಿಕನ್ನು ಹಾಕ್ಕೊಂಡಿಲ್ಲ, ಯಾಕೆಂದರೆ ಚಿಕನ್ ಸ್ವಲ್ಪ ಕಮ್ಮಿ ಇತ್ತು, ಸೊ ಬಿರಿಯಾನಿಗೂ ಬೇಕಾಗಿತ್ತು. ಆಮೇಲೆ 2 ಪಿಜ್ಜಾಗೆ ಸಾಕಾಗುತ್ತೆ. ಎಷ್ಟಂದರೆ ಚಿಕ್ಕ ಚಿಕ್ಕ ಕ್ಯೂಬ್ ಥರ ಹಾಕಿ ಕಟ್ ಮಾಡಿ ಹಾಕೋದಲ್ವ, ಸೊ ಹಾಗಾಗಿ ಅಷ್ಟು ಚಿಕನ್ ಸಾಕಾಗುತ್ತೆ. ಹಾಗೆಯೇ ಇಲ್ಲಿ ನಾನು ಪಿಜ್ಜಾ ಸಾಸ್ ನೋಡ್ಕೊಳ್ಳುವಾಗ ಖಾಲಿ ಆಗಿಬಿಟ್ಟಿತ್ತು, ಸೊ ಹಾಗಾಗಿ ಇನ್ಸ್ಟೆಂಟಾಗಿ ಪಿಜ್ಜಾ ಸಾಸನ್ನು ಮಾಡಿದ್ದೀನಿ. ತುಂಬಾ ಚೆನ್ನಾಗಾಗುತ್ತೆ. ನೀವು ಈ ಥರ ಒಂದು ಸಲ ಟ್ರೈ ಮಾಡ್ಕೊಂಡು ನೋಡಿ. ನಾನು ಇದರದ್ದು ವೀಡಿಯೋನ ಶಾರ್ಟ್ಸಲ್ಲಿ ಹಾಕ್ಕೊಂಡಿದ್ದೀನಿ. ಒಂದು ಸಲ ಹೋಗಿ ಯಾರಾದರೂ ನೋಡದೇ ಇರೋರು ಚೆಕ್ ಮಾಡ್ಕೊಳ್ಳಿ. ತುಂಬಾ ಈಸಿಯಾಗಿ ಪಿಜ್ಜಾ ಸಾಸನ್ನು ಮಾಡ್ಕೋಬೋದು. ಸೊ ಇಲ್ಲಿ ಚಿಕನ್ ಚೆನ್ನಾಗಿ ಬೆಂದಿದೆ. ಬಿರಿಯಾನಿದು ಮಸಾಲ ಇದೆಯಲ್ವ, ಇದು ಇವಾಗ ಚೆನ್ನಾಗಿ ಬೆಂದಿದೆ. ಎಣ್ಣೆ ಎಲ್ಲ ಮೇಲ್ಗಡೆ ಬಂದುಬಿಟ್ಟಿದೆ. ಸೊ ಇವಾಗ ನಾನು ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿಬಿಟ್ಟು ಇದನ್ನು ಇಟ್ಬಿಡ್ತೀನಿ. ಇವಾಗ ರೈಸ್ ಹಾಕ್ಕೊಳ್ಳಲ್ಲ, ನಾನು ರಾತ್ರಿ ಒಂದು 7:30 ಗಂಟೆ ಆಗುತ್ತಲ್ವ, ಅಂದರೆ ತಿನ್ನೋ ಟೈಮಲ್ಲಿ ಬಿಸಿ ಬಿಸಿ ಇರುತ್ತಲ್ವ ಬಿರಿಯಾನಿ, ಸೊ ಅದಕ್ಕೋಸ್ಕರ ಆಮೇಲೆ ಅದಕ್ಕೆ ರೈಸ್ ಹಾಕೋತೀನಿ. ಏನಿಲ್ಲ, ಸಿಂಪಲ್ಲಾಗಿ ರೈಸನ್ನು ಬೇಯಿಸೋದು, ಹಾಕೋದು, ಲೇಯರಿಂಗ್ ಮಾಡೋದು. ನಾನು ನಿಮಗೆ ಆಮೇಲೆ ತೋರಿಸ್ತೀನಿ. ಸೊ ಹಾಗೇನೆ ಇಲ್ಲಿ ಪಿಜ್ಜಾಕ್ಕೂ ಎಲ್ಲ ರೆಡಿ ಆಗಿದೆ. ಇಲ್ಲಿ ಡೋನು ರೆಡಿ ಆಗಿದೆ. ಇವತ್ತು ಸ್ವಲ್ಪನೇ ಹಾಕ್ಕೊಂಡಿರೋದು. 2 ಪಿಜ್ಜಾನ ತೆಳುವಾಗಿ ಮಾಡ್ಕೊಳ್ಳೋಣ ಅಂತೇಳಿ. ಇದರಲ್ಲಿ 2 ಪಿಜ್ಜಾ ಆಗುತ್ತೆ. ಈ ಥರ ಸಾಫ್ಟ್ ಆಗಿದ್ರೆ ಏನಾಗುತ್ತೆ ಅಂದರೆ ಪಿಜ್ಜಾ ತುಂಬ ಸಾಫ್ಟಾಗಿ ಬರುತ್ತೆ. ಸೊ ಅದಕ್ಕೋಸ್ಕರ ನಾನು ಸ್ವಲ್ಪ ಸಾಫ್ಟಾಗಿಯೇ ಕಲಿಸ್ಕೊಬಿಡ್ತೀನಿ. ಇವಾಗ ನಾನು ಒಂದು ಈ ಪ್ಯಾನಲ್ಲಿ ಮಾಡ್ಕೋತೀನಿ, ಇನ್ನೊಂದು ತವಾದಲ್ಲಿ ಮಾಡ್ಕೋತೀನಿ. ಡೈಲಿ ಇಫ್ತಾರಿಗೆ ಏನು ಮಾಡೋದು ಅಂತೇಳಿ ಇದೇ ಯೋಚನೆ ಮಾಡಿ ನಿಜ ಹೇಳ್ಬೇಕಂದ್ರೆ ತಲೆನೋವು ಬಂದುಬಿಟ್ಟಿದೆ. ಏನು ಮಾಡಲಿ ಅಂತೇಳಿ. ಸೊ ಎಲ್ರಿಗೂ ಅದೇ ಥರ ಆಗ್ಬೋದು ರಂಜಾನಲ್ಲಿ. ಏನು ಸ್ಪೆಷಲ್ ಮಾಡಲಿ, ಇವತ್ತೇನು ಮಾಡಲಿ ಅಂತೇಳಿ. ಆದರೆ ನಾನು ಈ ಸಲ ಜಾಸ್ತಿಯಾಗಿ ಸ್ಪೆಷಲ್ ಅಂತೇಳಿ ಏನು ಮಾಡಿಲ್ಲ. ನಾನು ನಾರ್ಮಲಾಗಿ ಏನು ಮಾಡ್ತಾಯಿದ್ನೋ ಅದನ್ನೇ ಮಾಡಿರೋದು. ಹೊಸ ರೆಸಿಪೀಸ್ ಯಾವುದೂ ಟ್ರೈ ಮಾಡ್ಕೊಂಡಿಲ್ಲ ಈ ಸಲ. ಸೊ ಇಲ್ಲಿ ನಾವು ರೆಡಿ ಮಾಡ್ಕೊಂಡಿರುವಂತಹ ಪಿಜ್ಜಾ ಸಾಸ್ ಇದೆಯಲ್ವ, ಅದನ್ನು ಹಾಕ್ಕೋತಾ ಇದ್ದೀನಿ. ತುಂಬಾ ಪಿಜ್ಜಾ ಸಾಸ್ ಅಂಗಡಿಯಿಂದ ತಗೋಬೋದಕ್ಕಿಂತ ನಾವು ಈ ಥರ ಮಾಡಿದರೆ ತುಂಬಾ ಚೆನ್ನಾಗಾಗುತ್ತೆ. ಅಂದರೆ ಇದು ಅಂಗಡಿದೇ ಐಟಮ್ಸ್ಗಳು, ಬಟ್ ಇನ್ಸ್ಟೆಂಟಾಗಿ ಆಗುತ್ತೆ. ಸೊ ಇದನ್ನು ನಾನೆಲ್ಲ ರೆಡಿ ಮಾಡಿ ಪಿಜ್ಜಾಗೆ ಎಲ್ಲ ಬೇಸೆಲ್ಲ ರೆಡಿ ಮಾಡಿ, ಆಮೇಲೆ ಚಿಕನ್ ವೆಜಿಟೇಬಲ್ಸ್ ಎಲ್ಲ ರೆಡಿ ಮಾಡಿ, ಚೀಸೆಲ್ಲ ಹಾಕಿಟ್ಟು ಆಮೇಲೆ ಒಂದು 10-15 ನಿಮಿಷ ಹಾಗೆಯೇ ಇಟ್ಕೋತೀನಿ. ನಂತರ ನಾನು ಇದನ್ನು ಬೇಕ್ ಮಾಡ್ಕೊಳ್ಳೋದು. ರೆಡಿ ಮಾಡಿದ ತಕ್ಷಣ ಇದನ್ನು ನಾನು ಬೇಕ್ ಮಾಡ್ಕೊಳ್ಳಲ್ಲ. ಬೇಕ್ ಮಾಡೋದಂದರೆ ತವಾದಲ್ಲಿ ಗ್ಯಾಸಲ್ಲಿಟ್ಟು ಗ್ಯಾಸ್ ಫ್ಲೇಮ್ನ ಸ್ಲೋ ಮಾಡ್ಕೊಂಡು ಇಟ್ಟು ಬೇಯಿಸ್ತೀನಿ. ಬಟ್ ತಕ್ಷಣ ರೆಡಿ ಮಾಡಿದ ತಕ್ಷಣ ನಾನು ಮಾಡಲ್ಲ. ಒಂದು 15 ಮಿನಿಟ್ಸ್ ಎಲ್ಲ ಇಟ್ಕೋತೀನಿ, ನಂತರ ಮಾಡ್ಕೋತೀನಿ. ಆವಾಗ ಚೆನ್ನಾಗಿ ಉಬ್ಕೊಂಡು ತುಂಬಾ ಸಾಫ್ಟಾಗಿ ಪ್ಲಫಿಯಾಗಿ ಬರುತ್ತೆ. ಸೊ ಅದಕ್ಕೋಸ್ಕರ ಸೊ ಇಲ್ಲಿ ಚೀಸ್ ಇದೆಯಲ್ವ, ಅದೂ ಸ್ವಲ್ಪ ಕಮ್ಮಿನೇ ಇತ್ತು. ಸೊ ಅದಕ್ಕೋಸ್ಕರ ಸ್ವಲ್ಪ ಕಮ್ಮಿನೇ ಚೀಸನ್ನು ಹಾಕ್ಕೊಂಡಿದ್ದೀನಿ. ಆಮೇಲೆ ಇಫ್ತಾರ್ ಟೈಮಲ್ಲಿ ಜಾಸ್ತಿ ಚೀಸಿನೂ ತಿನ್ನೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ಸ್ವಲ್ಪನೇ ಅಂಗಡಿನ ತರ್ಸೋಕ್ಕೇನು ಹೋಗಿಲ್ಲ, ಇರೋದನ್ನೇ ಅಡ್ಜಸ್ಟ್ ಮಾಡಿದ್ದೀನಿ. ಸೊ ಹಾಗೆಯೇ ಇಲ್ಲಿ ಬೋಂಡನೂ ರೆಡಿಯಾಗಿದೆ. ಆಮೇಲೆ ಪಿಜ್ಜಾನು ಇಲ್ಲಿ ನಾನು ಗ್ಯಾಸ್ ಫ್ಲೇಮ್ನ ಸ್ಲೋ ಮಾಡಿಟ್ಟು ಇಲ್ಲಿ ಎರಡನ್ನೂ ಬೇಯಿಸಿ ಇಟ್ಟಿದ್ದೀನಿ. ಇವಾಗ ಪಿಜ್ಜಾನು ರೆಡಿಯಾಗಿದೆ. ಮೊನ್ನೆ ಸ್ವಲ್ಪ ಹೇಳಿದ್ನಲ್ಲ, ಸ್ವಲ್ಪ ದಪ್ಪಾಗಿ ಬಂದಿತ್ತು ಬೇಸ್, ಬಟ್ ಇವತ್ತು ಸ್ವಲ್ಪ ತಿನ್ನಾಗಿ ಸಾಫ್ಟಾಗಿ ಬಂದಿತ್ತು. ತಿನ್ನಾಗಿರೋದು ತಿನ್ನೋದಕ್ಕೆ ಸ್ವಲ್ಪ ಚೆನ್ನಾಗಾಗುತ್ತೆ. ದಪ್ಪ ಆದ್ರೂ ಚೆನ್ನಾಗಾಗಲ್ಲ ಅಂತೇಳಿ ಏನಿಲ್ಲ, ಸ್ವಲ್ಪ ಬ್ರೆಡ್ ಟೈಪಲ್ಲಿ ಬರುತ್ತೆ ಅಂತೇಳಿ. ಬಟ್ ಇದು ಸ್ವಲ್ಪ ತಿನ್ನಾಗಿತ್ತಲ್ವ, ತುಂಬಾ ಚೆನ್ನಾಗಿ ಬಂದಿತ್ತು ಪಿಜ್ಜಾ. ಸೊ ಇವಾಗ ಇಫ್ತಾರಿ ಎಲ್ಲ ಆಯಿತು, ಅದರದ್ದು ವೀಡಿಯೋಸ್ ಏನು ಮಾಡಿಲ್ಲ. ಇವಾಗ ಇದು 7:30 ಗಂಟೆ ನಂತರ ನಾನು ಅಂದರೆ ನಮಾಜೆಲ್ಲ ಆದಮೇಲೆ ಇವಾಗ ನಾನು ಕಿಚನಿಗೆ ಬಂದು ರೈಸನ್ನು ಕುಕ್ ಮಾಡ್ಕೊಂಡಿದ್ದೀನಿ. ಇವಾಗ ಆವಾಗಲೇ ರೆಡಿ ಮಾಡ್ಕೊಂಡಿರುವಂತಹ ಚಿಕನ್ ಮಸಾಲ ಇದೆಯಲ್ಲ, ಅದನ್ನು ಸ್ವಲ್ಪ ಬಿಸಿ ಮಾಡಿದ್ದೀನಿ. ಅಂದರೆ ಒಂದು ಕುದಿ ಬರೋದಕ್ಕೆ ಇಟ್ಟಿದ್ದೀನಿ. ನಂತರ ಅದ್ರ ಮೇಲ್ಗಡೆಗೆ ನಾವು ಬೇಯಿಸಿರುವಂತಹ ರೈಸ್
ಆಮೇಲೆ ಸ್ವಲ್ಪ ಮಸಾಲಾನ ತೆಗೆದಿಟ್ಟಿದ್ದೆ ನಾನು, ಅದೇ ಬಿರಿಯಾನಿ ಮಸಾಲೆ ಇದೆಯಲ್ಲ ನಾವು ಮಾಡ್ಕೊಂಡಿರೋದು, ಅದನ್ನು ಸ್ವಲ್ಪ ತೆಗೆದಿಟ್ಟಿದ್ದೆ. ಸೊ ಅದನ್ನು ಮೇಲ್ಗಡೆ ಹಾಕಿ ಸ್ವಲ್ಪ ರೆಡ್ ಫುಡ್ ಕಲರ್ ಹಾಕ್ಕೊಂಡಿದ್ದೀನಿ. ಹಾಗೇನೇ ಇಲ್ಲಿ ಯೆಲ್ಲೋ ಕಲರ್ ಇತ್ತಿಲ್ಲ, ಯೆಲ್ಲೋ ಫುಡ್ ಕಲರ್. ಸೊ ಸ್ವಲ್ಪ ಅರಿಶಿನ ಪುಡಿ ಇದೆಯಲ್ವ ಅದನ್ನು ಏನು ನೀರಲ್ಲಿ ಕಲಸಿ ಹಾಕ್ಕೊಂಡಿದ್ದೀನಿ. ಆಮೇಲೆ ಫ್ರೈ ಮಾಡ್ಕೊಂಡಿರುವಂತಹ ಈರುಳ್ಳಿನ ಹಾಕ್ಕೊಂಡಿದ್ದೀನಿ. ಸೊ ತುಂಬಾ ಸಿಂಪಲ್ಲಾಗಿ ಆಗುತ್ತೆ. ಹಾಗೆಯೇ ಸ್ವಲ್ಪ ಇಲ್ಲಿ ತುಪ್ಪನೂ ಆ್ಯಡ್ ಮಾಡ್ಕೋತಾ ಇದ್ದೀನಿ. ತುಂಬಾ ಸಿಂಪಲ್ಲಾಗಿ ತುಂಬಾ ಈಸಿಯಾಗಿ ಒಂದು 2 ಸ್ಟೆಪ್ಪಲ್ಲೇ ರೆಡಿ ಆಗುತ್ತೆ. ಸೊ ಅಂಥ ಬಿರಿಯಾನಿ ಅರ್ಜೆಂಟಿಗೆ ಅರ್ಜೆಂಟ್ ಅಂದರೆ ಚಿಕನ್ನ ಮ್ಯಾರಿನೇಷನ್ ಮಾಡಿ ಇಡೋದು ಮಾತ್ರ. ಮ್ಯಾರಿನೇಷನ್ ಮಾಡಿಟ್ಟಿಲ್ಲ ಅಂದ್ರೂ ಪರವಾಗಿಲ್ಲ, ಏನಾಗಲ್ಲ. ಚಿಕನ್ ಒಂದು 5-10 ನಿಮಿಷ ಇಟ್ರೂ ಸಾಕಾಗುತ್ತೆ ಮ್ಯಾರಿನೇಷನ್. ಜಾಸ್ತಿ ಹೊತ್ತಿಟ್ರೆ ಚಿಕನ್ ಸ್ವಲ್ಪ ಟೆಂಡರಾಗಿ ಬರುತ್ತೆ ಅಂತೇಳಿ ಅಷ್ಟೇ. ಸೊ ಇವಾಗ ಇದನ್ನು ನಾನು ಏನು ಲೋ ಫ್ಲೇಮಲ್ಲಿ ತವದ ಮೇಲೆ ಇಟ್ಟು ಬೇಯಿಸಿದ್ದೀನಿ, ಅಂದರೆ ದಮ್ಮಿಗಿಟ್ಟಿದ್ದೆ. ಒಂದು 15 ನಿಮಿಷದಿಂದ ನಾನು ದಮ್ಮಿಗಿಟ್ಟಿದ್ದೆ. ಸೊ ತುಂಬಾ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್, ಇದು ತುಂಬಾ ಟೇಸ್ಟಿನೂ ಆಗಿಬಿಟ್ಟಿತ್ತು. ಸೊ ಒಂದ್ಸಲ ನೀವು ಟ್ರೈ ಮಾಡ್ಕೊಂಡು ನೋಡಿ, ತುಂಬಾ ಈಸಿಯಾಗಿರುವಂತಹ ಬಿರಿಯಾನಿ ರೆಸಿಪಿ ಇದು. ತುಂಬಾ ಬಿಸಿ ಇದೆ, ಅಂದರೆ ಇವಾಗ ಜಸ್ಟ್ ಮಾಡಿರೋದಲ್ವ. ಯಾಕೆಂದರೆ ನಾನು ಅದಕ್ಕೆ ಬಿರಿಯಾನಿ ಎಲ್ಲ ಮಾಡೋದಾದರೆ ನೈಟಲ್ಲೇ ಮಾಡೋದು, ಅಂದರೆ ಇಫ್ತಾರಿ ಆದಮೇಲೆ ರೈಸ್ ಎಲ್ಲ ಹಾಕ್ಕೋತೀನಿ. ಆವಾಗ ಸ್ವಲ್ಪ ಬಿಸಿ ಬಿಸಿಯಾಗಿ ತಿನ್ನೋದಕ್ಕೆ ಚೆನ್ನಾಗಾಗುತ್ತೆ. ಬೇಗ ಮಾಡಿಟ್ರೆ ಏನು ತಣ್ಣಗಾದರೆ ಆಮೇಲೆ ಚೆನ್ನಾಗಾಗಲ್ಲ ಅಂಥೇಳಿ. ಸೊ ಹಾಗೇನಿಲ್ಲಿ ನನ್ನ ಮಗಳಿಗೆ ನಾನಿಲ್ಲಿ ಉಗುರಿದು ಮೆಹಂದಿ ಬರುತ್ತಲ್ವ ಅದನ್ನು ಇಟ್ಕೋತಾ ಇದ್ದೀನಿ. ಉಗುರೇ ಇಲ್ಲ ಅವಳಿಗೆ, ಅಷ್ಟೊಂದು ಚಿಕ್ಕ ಉಗುರು ಅವಳದು. ಸೊ ಇಡು ಅಂತ ಹೇಳಿದ್ಲು, ಅದಕ್ಕೋಸ್ಕರ ಇಡ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಯಾರಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ವಿಸಿಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡದೆ ಯಾರಾದರೂ ನಮ್ಮ ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ. ಹಾಗೆಯೇ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.